ಬಾಸ್ ಮುಗಿದ ನಂತರ ಕರ್ನಾಟಕದ ಫೇವರೇಟ್ ಜೋಡಿ ಯಾವುದಪ್ಪ ಅಂದರೆ ಗಿಲ್ಲಿ ಮತ್ತು ಕಾವ್ಯ. ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಗಳಿಗೆ ಖುಷಿ ನೀಡುವಂತಹ ಒಂದು ವಿಚಾರ ಇಲ್ಲಿದೆ. ಈಗ ಈ ವಿಡಿಯೋವನ್ನು ನೋಡಿ. ಇದು ದೊಡ್ಡ ಮನೆ ಹಬ್ಬ ಅಂತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಮೂಡಿ ಬಂದಂತಹ ಒಂದು ದೃಶ್ಯ. ಇದು ಎಡಿಟೆಡ್ ದೃಶ್ಯ. ಇದು ಸತ್ಯನಾ ಸುಳ್ಳ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕನ್ನಡ ಬಿಗ್ ಬಾಸ್ನ 12 ಸೀಸನ್ಗಳಲ್ಲಿ ಯಾರಿಗೂ ಸಿಗದಷ್ಟು ಪ್ರೀತಿ ಹಾಗೆ ಅಭಿಮಾನ ಯಾರಿಗಾದರೂ ಸಿಕ್ಕಿದೆ ಅಂದರೆ ಅದು ನಮ್ಮ ಗಿಲ್ಲಿ ಮತ್ತು ಕಾವ್ಯ ಜೋಡಿಗೆ. ಅವರಿಬ್ಬರಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ. ಆ ಅಭಿಮಾನಿ ಬಳಗದವರು ತಮ್ಮ ಖುಷಿಗೋಸ್ಕರ ಕಾವ್ಯ ಮತ್ತು ಗಿಲ್ಲಿಯ ಕುರಿತಾದ ವಿಧವಾದಂತಹ ವಿಡಿಯೋಗಳನ್ನು ಮಾಡಿ ಅವರಿಬ್ಬರ ಮೇಲಿರುವ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿಮಾನಿ ವರ್ಗದವರು ಗಿಲ್ಲಿ ಮತ್ತು ಕಾವ್ಯ ಅವರ ಪ್ರೀತಿ ನಿವೇದನೆಯಿಂದ ಹಿಡಿದು ಅವರ ಮನೆಗೆ ಹೆಣ್ಣು ನೋಡೋದಿಕ್ಕೆ ಬರೋ ಶಾಸ್ತ್ರವನ್ನೂ ಕೂಡ ಬಿಟ್ಟಿಲ್ಲ. ಜೊತೆಗೆ ಅವರ ಅರಿಶಿನ ಶಾಸ್ತ್ರ, ಹಾಗೇನೆ ಸಭೆ ಸಮಾರಂಭಗಳು, ಹಾಗೇನೆ ಮದುವೆ ಜರುಗುವ ವಿಶಿಷ್ಟವಾದಂಥ ಅನಿಮೇಟೆಡ್ ವಿಡಿಯೋಗಳು, ಕೊನೆಯದಾಗಿ ಗಿಲ್ಲಿ ಮತ್ತು ಕಾವ್ಯಗೆ ಮಕ್ಕಳು ಕೂಡ ಆಗ್ತಾರೆ. ಆ ಮಕ್ಕಳನ್ನು ಆಡಿಸೋ ರೀತಿ, ಅವರ ಮದುವೆ ಸಮಾರಂಭಕ್ಕೆ ಬಂದ ಅತಿಥಿಗಳ ಸಂಭ್ರಮಾಚರಣೆ, ಇದು ರೀ ಗಿಲ್ಲಿ ಮತ್ತು ಕಾವ್ಯಗಿರುವ ಡಯಾರ್ಡ್ ಫ್ಯಾನ್ಸ್. ವಾವ್, ಈ ಒಂದು ಫ್ಯಾನ್ಸ್ಗಳ ಈ ಒಂದು ವಿಚಾರ ಈಗ ಸತ್ಯ ಎನ್ನುವಂತ ಆಗ್ಬಿಟ್ಟಿದೆ. ಹೇಗೆ ಅಂದರೆ ನಮ್ಮ ದೊಡ್ಡ ಮನೆ ಹಬ್ಬದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಮಾತನಾಡಿದ ವಿಡಿಯೋ ತುಣುಕನ್ನು ಮೊದಲು ನೋಡಿದ್ರಿ. ಆ ವಿಡಿಯೋ ತುಣುಕನ್ನು ನೋಡಿದಾಗ ನಮಗೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಡೌಟ್ ಬಂದಿರುತ್ತೆ. ಆದರೆ ಸತ್ಯ ವಿಚಾರಕ್ಕೆ ಬಂದರೆ ಇಬ್ಬರು ಕೂಡ BBKಯಿಂದ ಹೊರ ಬಂದ ನಂತರ ಎಲ್ಲೂ ಕೂಡ ತಮ್ಮಿಬ್ಬರ ನಡುವೆ ಪ್ರೀತಿ ಇದೆ ಅನ್ನೋದನ್ನು ಬಾಯ್ಬಿಟ್ಟಿಲ್ಲ. ಆದರೆ ಅಭಿಮಾನಿ ವರ್ಗಗಳು ತಮಗಿಷ್ಟವಾದಂಥ ಫೋಟೋ, ವಿಡಿಯೋ, ಮೀಮ್ಸ್ಗಳನ್ನು ನಿಲ್ಲಿಸಿಲ್ಲ, ಕಂಟಿನ್ಯೂಯಸ್ ಆಗಿ ಮಾಡ್ತಾನೇ ಇದ್ದಾರೆ. ಆದರೆ ಇಂಟರ್ವ್ಯೂಗಳಲ್ಲಿ ಮಾತನಾಡಿರುವ ಗಿಲ್ಲಿ ಕೂಡ ನಂದು ಕಾವ್ಯದು ಪ್ಯೂರ್ ಫ್ರೆಂಡ್ಶಿಪ್ ಎನ್ನೋ ರೀತಿ ಮಾತನಾಡಿದ್ದಾರೆ. ಕಾವ್ಯ ಕೂಡ ಎಲ್ಲಿ ಕೂಡ ನಮ್ಮಿಬ್ಬರ ನಡುವೆ ಲವ್ ಇದೆ ಅನ್ನೋ ವಿಚಾರವನ್ನು ಹೊರಟಿಲ್ಲ. ಗಿಲ್ಲಿ ನ್ಯಾಚುರಲ್ ಆಗಿ ಇರೋದೇ ಹಾಗೆ, ಅವರು ಗಿಲ್ಲಿ ಇರೋದು ಆ ರೀತಿಯೇ. ಅವನು ಎಲ್ಲರನ್ನ ರೇಗಿಸ್ತಿರ್ತಾನೆ, ತಮಾಷೆ ಮಾಡ್ತಾ ಇರ್ತಾನೆ. ಹಾಗಾಗಿ ಕಾವ್ಯ ಕೂಡ ಯಾವುದೇ ವಿಚಾರವನ್ನು ಹೊರಬಿಟ್ಟಿಲ್ಲ. ಆದರೆ ನಮ್ಮ ನಡುವೆ ಅಭಿಮಾನಿಗಳು ಮಾತ್ರ ಪೋಸ್ಟ್ ಹಾಕೋದಂತೂ ನಿಲ್ಲಿಸಿಲ್ಲ. ಈಗ ನಮಗೆ ಕಾಡ್ತಿರೋದು ಸ್ನೇಹನ ಪ್ರೀತಿನ ಅಂತ. ಬಂಧುಗಳೇ, ನಿಮಗೆ ಏನನ್ನಿಸ್ತು ಇದು ಸ್ನೇಹನ ಪ್ರೀತಿನ ಅಂತ ನೀವೇ ಕಾಮೆಂಟ್ ಮಾಡಿ. ಬಂಧುಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.